ಒಂದು 2-3 ತಿಂಗಳಲ್ಲಿ ಫಸಲ್ ಬಂದ್ರೆ ಗ್ಯಾರಂಟಿಯಾಗಿ ರೇಟ್ ಸಿಗತ್ತೆ ಅಂತ ಯಾವ್ದಾದ್ರು ಒಂದು ಒಳ್ಳೆ ರೇಟ್ ಸಿಗತ್ತೆ ಅಂತ ಏನಾದ್ರು ಒಂದು ಅಂದಾಜ್ ಮಾಡಿದ್ಯಾ? ನಾವು ಅಂದಾಜು ಮಾಡ್ಕೊಂಡೇ ಮಾಡೋದು. ಅಂದರೆ ರೇಟ್ ಸಿಗುತ್ತೆ ಅಂತ ಮಾಡ್ತೀವಿ. ಆದ್ರೂ ಈ ಪ್ರಕೃತಿ ಅನ್ನೋದೈತಲ್ಲ, ನಾವು ನಮ್ಮ ಕೈಯಾಗಿಲ್ಲ. ಆ ಒಂದು ಪ್ರಕೃತಿಯಿಂದ ರೇಟ್ ಸಿಗ್ತದೆ ಹೊರತು ನಾವು ಚೆನ್ನಾಗಿ ಬೆಳೆದು ರೇಟ್ ಬಂದ್ಬಿಡ್ತದೆ ಅಂತ ನಾವು ಅಂದ್ಕೊಂಡ್ರು ಆ ಒಂದು ಗಾಳಿ ಮಳೆ ಅವಾಗುಣ ಹೆಚ್ಚು ಕಡಿಮೆ ಆಗಿ ಬಿಸಿಲು ಇಷ್ಟೆಲ್ಲ ಹೆಚ್ಚು ಕಡಿಮೆ ಆಗಿ ಅದ್ರ ಜೊತೆಗೆ ಈಗ ಏನಾಗಿದೆ, ವೈರಸ್ ಅಂತ ಬಂದದೆ ಟೊಮಟೊಕ್ಕೆ. ಉಣ್ತಿದ್ದಂಗೆ ವೈರಸ್ ರೀ. ಆಮೇಲೆ ಉಣ್ತಿದ್ದಂಗೆ ಹೂವು ಪೀಚು ಬತ್ತಿದ್ದಂಗೆ ಜಾಂಡೀಸು. ಹಿಂಗೆಲ್ಲ ಬಂದಿದೆ. ಇವತ್ತು ಇಷ್ಟು ಕಾಯಿ ನೋಡಬೇಕಾದ್ರೆ ಏನೋ ನಮ್ಮ ಪುಣ್ಯ ಅಂದರೆ ಭೂಮಿನ ಚೆನ್ನಾಗಿ ಮಡಿಕೊಂಡಿರೋದಕ್ಕೋಸ್ಕರ ಇದಕ್ಕೆ ಒಳ್ಳೆ ಗೊಬ್ಬರ ಹಾಕ್ಬೇಕು, ಒಳ್ಳೆ ಹಿಂಡಿ ಹಾಕ್ಬೇಕು, ಭೂಮಿನ 3 ತಿಂಗಳು ಚೆನ್ನಾಗಿ ಒಣಗಿಸ್ಬೇಕು. ಹಂಗೆ ಮಾಡಿ ಏನೋ ಬೆಳೆದ್ರೆ ಟೊಮೊಟೊ ಬೆಳಿಬೋದು ಅಷ್ಟೇ. ಇಲ್ಲದಿದ್ರೆ ಮೊದ್ಲಂಗೆ ಮಾಡೋಕ್ಕಾಗಲ್ಲ. ತುಂಬ ರೋಗ ಬಂದ್ಬಿಟ್ಟಿದೆ. ಅಣ್ಣ ಈಗ ಒಂದು 20 ವರ್ಷದ ಟೊಮೊಟೊ ನೀವು ಡೈರೆಕ್ಟ್ ಕಿಂತು ತಿನ್ನೋ ಅಷ್ಟು ಒಂದು ಇದಿತ್ತು, ಅಂದ್ರೆ ತಿನ್ಬೋದು ಅಂತ ಅನ್ಬಿಟ್ಟು. ಈಗ ಡೈರೆಕ್ಟ್ ಆಗಿ ಕಿತ್ತು ತಿನ್ನಕ್ಕೆ ಒಂಚೂರು ಕಷ್ಟ ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ಕೆಮಿಕಲ್ ಹಾಕ್ಬಿಟ್ಟಿರ್ತೀವಿ. ಸೊ ಹೆಂಗ್ ಅನ್ಸುತ್ತೆ ಅಣ್ಣ, ಇದು ಒಂದು ವಿಷ ಅನ್ನೋ ರೀತಿಯಲ್ಲಿ ಈಗ ಜನಕ್ಕೆ ಒಂದು ಅನ್ಕೊಳ್ತಿದ್ದಾರೆ. ನೋಡಿ, ನೀವು ಹೇಳ್ತಾ ಇದ್ದೀರ, ಒಪ್ಕೊಂತೀವಿ. ಡೈರೆಕ್ಟಾಗಿ ಕಿತ್ತು ತಿನ್ನೋದು ಬಿಡೋದು ಅದು ಸೆಕೆಂಡ್ರಿ. ಇವತ್ತು ಆರ್ಗ್ಯಾನಿಕ್ಕಲ್ಲಿ ನಾವು ಮಾಡಿಕೊಡ್ತೀವಿ. ಏನು, ನೀವು ಚೆನ್ನಾಗೇ ತಿನ್ಬೋದು, ಏನು ಪೂರ್ತಿ ಬರೀ ಟೊಮೊಟೊನೇ ತಿನ್ಬೋದು, ಆ ಥರನೇ ಮಾಡಿಕೊಡ್ತೀವಿ. ಏನು ಫರ್ಟಿಲೈಸರ್ ಹಾಕಲ್ಲ, ಆಮೇಲೆ ಕೆಮಿಕಲ್ಗಳು ಹೊಡೆಯಲ್ಲ. ಬರೀ ಬೇವಿಂದು ರಸ ಮಾಡಿಬಿಟ್ಟು ಇಲ್ಲ ಚೆಂಡು ಹೂವು ಸುತ್ತು ಗಿಡ ಸುತ್ತೂ ಹಾಕಿಬಿಟ್ಟು ಇನ್ಸೆಕ್ಟಿಸೈಡ್ ಬರ್ದಂಗೆ ಮಾಡಿಕೊಡ್ತೀವಿ. ನಮಗೆ 500 ರೂಪಾಯಿ ಬೇಕು 1 kg ರೇಟು. ಟೊಮೊಟೊ 1 kgಗೆ ನೀವು 500 ರೂಪಾಯಿ ಕೊಡ್ರಿ, ನಾನು ಮಾಡಿಕೊಡ್ತೀನಿ. ನೀನು ತಿಂತೀಯೋ ಬಿಡ್ತೀಯೋ, ನೀವು ಇವತ್ತು ನಾನು ಏನು ಆ ಥರ ಮಾಡ್ತೀನಿ. ಬರೀ ಸಾವಯವ ಗೊಬ್ಬರದಲ್ಲಿ ದನಿನ ಗೊಬ್ಬರ ಹಾಕ್ತೀನಿ, ಬೇವಿನ ಬೀಜ, ಬೇವಿನ ಹಿಂಡಿ ಹಾಕ್ತೀನಿ. ಆಮೇಲೆ ಫರ್ಟಿಲೈಸರೇ ಹಾಕಲ್ಲ, ಆಮೇಲೆ ಔಷಧಿನೇ ಹೊಡೆಯಲ್ಲ, ಬರೀ ಬೇವಿನ ಎಣ್ಣೆನೇ ಹೊಡಿತೀನಿ. ಇನ್ನೂ ಬೇರೆ ಇದೆ, ಆರ್ಗ್ಯಾನಿಕ್ ಬಂದಿದೆ. ಮಾರ್ಕೆಟ್ ಇಲ್ಲ, ಏನು ಮಾಡೋಣ. ಇವತ್ತು ನಾನು ಆ ಥರ ಬೆಳೆದ್ಬಿಟ್ಟು 100 kg ತಗೊಂಡೋಗಿ ಬರೀ 1,000 ರೂಪಾಯಿನೂ ತರಲ್ಲ. ಅದೇ ಬೇರೆನೂ ಒಳ್ಳೆ ಲಾಗೋಡ್ ಹಾಕ್ತಾನೆ, ಕೆಮಿಕಲ್ ಹೊಡಿತಾನೆ, 2 ಟನ್ 3 ಟನ್ ತಗೊಂಡೋತಾನೆ, 1 ಲಕ್ಷ ರೂಪಾಯಿ ತಗೊಂಬತ್ತಾನೆ. ನಾನು ಹೆಂಗೆ ಜೀವನ ಮಾಡೋದು? ಅದಕ್ಕೆ ಸರ್ಕಾರದಿಂದ ಒಂದು ಮಾರ್ಕೆಟ್ ಕೊಡಲಿ, 500 ರೂಪಾಯಿ ಕೊಡಲಿ, ನಾನೇ ಬೆಳ್ಕೊಡ್ತೀನಿ. ನೀವು ಕೇಳ್ತಾ ಇದ್ದೀರಿ, ನಾನು ಬೆಳ್ಕೊಡ್ತೀನಿ, ಬಾ, ಈ ಥರ ಮಾಡು. ಎಲ್ಲಿ ಮಾರ್ಕೆಟ್ ಎಲ್ಲ ಐತೆ? ನೀನು ತಿನ್ನೋಕ್ಕಾಗ್ತದ ಬಿಡ್ತದ? ನಮ್ಮ ಜೀವನ ಇನ್ನೇನು ಮಾಡೋರು? ಅದರೊಳಗೆ ನಾವು ಯೋಚನೆ ಮಾಡ್ತೀವಿ. ಬೇರೆ ಓವರ ಮಾಡೋದ್ರ ಬದಲು ನಾವು ಹಿಂಡಿ, ಲಾಗೋಡು, ದನಿನ ಗೊಬ್ಬರ, ಒಂದು ಲೋಡು ಟ್ರಾಕ್ಟರ್ ದನಿನ ಗೊಬ್ಬರ ಇವತ್ತು ಮೊದಲು ಬರೀ 500 ರೂಪಾಯಿಗಿತ್ತು, ಇವತ್ತು 6,000 ರೂಪಾಯಿ ಆಗಿದೆ. 6,000 ರೂಪಾಯಿ ದನಿನ ಗೊಬ್ಬರ ತಂದೆ ನಾವು ಹಾಕೋದು. ಭೂಮಿ ಚೆನ್ನಾಗಿ ಮಡಿಕೊಬೇಕು. ನೋಡಿ, ಟೊಮೊಟೊ ಅದೇ ಹೇಳಿದ್ನಲ್ಲ, 3 ತಿಂಗಳು ಚೆನ್ನಾಗಿ ಒಣಗಿಸ್ಬಿಟ್ಟು ಒಳ್ಳೆ ದನಿನ ಗೊಬ್ಬರ, ಆಮೇಲೆ ಹಿಂಡಿ ಲಾಗೋಡೆಲ್ಲ ಹಾಕಿಬಿಟ್ಟು ಆರೋಗ್ಯವಾಗಿ ಭೂಮಿನ ಮಡಿಕೊಂಡು ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಬೇಕಾದ್ರೆ ಏನು ಫಸ್ಟೇ ಎಲ್ಲ ಒಂದು 4 ಥರ ಉಳುಮೆ ಮಾಡಬೇಕು. ಆಮೇಲೆ ನಾನು ಹೇಳಿದ್ನಲ್ಲ ಅದೆಲ್ಲ ಫುಡ್ ಹಾಕಬೇಕು. ಫುಡ್ ಹಾಕಿ ನಾವು ಮೊದಲು ಅಂದರೆ ಬರೀ ನೀರು ಕಟ್ಟಿ ಬೆಳೆಯವಿ. ಈಗ ಡ್ರಿಪ್ ಹಾಕ್ತೀವಿ, ಪೇಪರ್ ಹಾಕ್ತೀವಿ, ಪೇಪರ್ ಹೋಲ್ ಮಾಡ್ತೀವಿ. ಆಮೇಲೆ ಒಂದು ನರ್ಸರಿಯಿಂದ 25ದಿಂದ 30 ದಿವಸದ ಸೊಸಿ ತಂದು ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿ ಅದು ಸುಮ್ಮನೆ ಕುಂತ್ಕೊಂಡ್ರೆ ಆಗಲ್ಲ. ಮನೆಯಲ್ಲಿ 3 ದಿವ್ಸಕ್ಕೊಂದ್ಸತಿ ಔಷಧಿ ಹೊಡಿಬೇಕು. ಇವಾಗ ಇಲ್ಲದಾದ್ರೆ ಟೊಮೆಟೊ ಆಗಲ್ಲ, ಫುಲ್ ವೈರಸ್ ಬರ್ತದೆ, ಬರೀ ವೈಟ್ ಫ್ಲೇ ಬರ್ತದೆ, ಬರೀ ರೆಡ್ ಮೈಡ್ಸ್ ಅಂತ ಬಂದ್ಬಿಡ್ತದೆ. ಪಕ್ಕದಾಗೆ ಅದನ್ನು ಬೇರೆ ಬೆಳೆ ಇದ್ದರೆ ಅದಕ್ಕೆ ಬಂದ್ಬಿಡ್ತೈತೆ. ನಾವು 3 ದಿವ್ಸಕ್ಕೊಂದ್ಸತಿ ಯಾವ್ದ್ಯಾವ್ದು ರೋಗ ಬಂದಿದೆ, ಯಾವ್ದ್ಯಾವ್ದು ಇನ್ಸೆಕ್ಟಿಸೈಡ್ ಬಂದಿದೆ ಅಂತ ಹೇಳಿ ಅದಕ್ಕೆಲ್ಲ ಸ್ಪ್ರೇ 1-1.5 ತಿಂಗಳು ಫುಲ್ಲು ಕಾಪಾಡಬೇಕು. ಒಂದು 35 ದಿವಸದಷ್ಟೊತ್ತಿಗೆ ಫ್ಲವರ್ ಸ್ಟಾರ್ಟ್ ಆಗ್ತದೆ. ಅಷ್ಟೊತ್ತಿಗೆ ಒಂದು ದಾರ ಕಟ್ಟಿ ವೈರ್ ಬಿಟ್ಟು ದಾರ ಹಾಕಬೇಕು. ಆ ದಾರ ಹಾಕಿದ ಮೇಲೆ ನಾವು ಲೇಬರ್ ಹುಡುಕಿ ಈ ಗಿಡನ ಕಟ್ಟಬೇಕಾದ್ರೆ ಮೊದಲು
ನಾನು ಮೊನ್ನೆ ಒಂದು ಚಾನಲಲ್ಲಿ ಹೇಳಿದೆ, ನಾನು 85ನೇ ಇಸ್ವಿ ಒಳಗೆ 6 ರೂಪಾಯಿ ಒಂದು ಲೇಬರ್ ಹೆಣ್ಣಾಳು, ಇವತ್ತು 500ರಿಂದ 600 ರೂಪಾಯಿ. ಯಾವ ಥರ ಜೀವನ ಮಾಡಬೇಕು? ಆದರೂ ಸಿಕ್ಕಲ್ಲ. ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದರೆ ನಾವು ಎಲ್ಲಿಂದ ನಮ್ಮ ಅಕ್ಕಪಕ್ಕದ ಊರಿಂದ ಕರ್ಕೊಂಬರಲ್ಲ, ಒಂದು 50 ಕಿಲೋಮೀಟ್ರಿಂದನೂ ಕರ್ಕೊಂಬರ್ತೀವಿ. ಯಾಕೆಂದರೆ ನಮಗೆ ಬೆಳೆ ಇಂಪಾರ್ಟೆಂಟು. ನೀವು ಹೇಳ್ಬಿಟ್ರ ರೇಟ್ ಬರುವಕ್ಕೇ ಟೊಮೆಟೊ ಬೆಳೀತಾ ಇದೆಯಾ ಅಂತ. ನಮಗೆ ರೇಟ್ ಬೆಳಿಬೇಕೆ, ಟೊಮೆಟೊ ಬೆಳಿಬೇಕಾದ್ರೆ ಕಣ್ಣ ನೀರು ಬರ್ತದೆ. ಆಳುಗಳು ಕರ್ಕೊಂಬಂದು ಆಳುಗಳ್ನ ಗಿಡ ಕಟ್ಟಿಸಿ ಈ ಕೆಲಸ ಮಾಡಿಸಿ ಆಚೆ ಕಳಿಸ್ಬೇಕಾದ್ರೆ ಹಿಂಗಿದೆ ಇವರೇ. ತುಂಬ ಘಾಸಿ. ಅಷ್ಟೆಲ್ಲ ಮಾಡಿ ನಾವು ಏನಾದರೂ ಮಳೆ ಬಂದು ಇಷ್ಟೆಲ್ಲ ಮಾಡಿ ಈ ಬೇಸಿಗೆ ವೆರೈಟಿ ಮಾಡಿ ಬೆಳೆದಿರ್ತೀವಿ, ದಾರ ಕಟ್ಟಿರ್ತೀವಿ, ಹೂವು ಬಂದಿರ್ತದೆ, ಕಾಯಿ ಬಂದಿರ್ತದೆ. ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತದೆ. ಆ ಬೇಸಿಗೆ ವೆರೈಟಿ ಮಳೆ ಬಂದು ಸ್ವಲ್ಪ ಟೆಂಪ್ರೇಚರ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಇಮ್ಮಿಡಿಯೇಟ್ಲಿ ರೋಗ ಬರ್ತದೆ. ಅದು ಎಲ್ಲೋ ಇದ್ದು ನೀನು ಏನೋ ಅಲ್ಲಿ ಹೋಗಿ ನೋಡಿಬಿಟ್ಟು ನೀರು ಬಿಟ್ಬಿಡು ಇಲ್ಲ ಇನ್ನೊಂದು ಮಾಡಿಬಿಡು ಅಂತಂದ್ರೆ ಆಗಲ್ಲ. ಭೂಮಿನೂ ಹೆಜ್ಜೆನೂ ತುಳಿಬೇಕು. ಟೊಮೆಟೊ ಗಿಡನೂ ನೋಡಬೇಕು. ಇವತ್ತು ನಾನು 20,000 ಸಸಿ ನಾಟಿ ಮಾಡಿರ್ಬೋದು. 20,000 ಸಸಿನೂ 20,000 ಮಕ್ಕಳಿದ್ದಂಗೆ. ಆ ಥರ ನೋಡಿದವ್ರು ಮಾತ್ರ ಬೆಳೆ ಬೆಳಿಬೋದು. ಯಾವುದೋ ಒಂದು ಸಾಲ ಹೋಗ್ಬಿಟ್ಟು ನಾನು ಇದು ಚೆನ್ನಾಗದೆ ಅಂತಂದ್ಬಿಟ್ರೆ ಟೊಮೆಟೊ ಆಗಲ್ಲ. ಹಿಂಗಾಗಿ ಟೊಮೆಟೊ ಆ ಲೆವೆಲಿಗೆ ಬಂದು ಕಾಯಿ ಬಂದು ಹಣ್ಣು ಬರೋಷ್ಟೊತ್ತಿಗೆ 80 ದಿವಸ ಬೇಕು. ಆ 80 ದಿವಸ ಬಂದು ಹಣ್ಣು ಬಂದಾಗ ನಮಗೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಬಂದದೆ ಅಂತಂದಾಗ ನಾವೇನು ಮಾಡಿದ್ದು ಬೆಳೆನ ಅನ್ನೋ ಲೆಕ್ಕಕ್ಕೆ ಮಾಡಬೇಕಾದ್ರೆ ಅದ್ರ ಹಿಂದೆ ತುಂಬ ನೋವಿದೆ, ತುಂಬ ಕಷ್ಟ ಇದೆ, ತುಂಬ ಘಾಸಿ ಐತೆ. ಆ ಥರ ಎಲ್ಲ ಮಾಡಿದ್ರೆ ಮಾತ್ರ ಟೊಮೆಟೊ ಬೆಳೆ. ಇಲ್ಲದೇ ಯಾವ ಕಾರಣಕ್ಕೂ ಟೊಮೆಟೊ ಮೊದಲು ಬಡವ್ರ ಬೆಳೆ ಅಂತಂದ್ವಿ. ಬಡವ್ರ ಬೆಳೆ ಅಲ್ಲ, ಇದು ಸಾಹುಕಾರರ ಬೆಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಬರೀ ಟೊಮೊಟೊ ಮಾತ್ರ ಬೆಳೆಯೋದಾ, ಬೇರೆ ಬೆಳೆನೂ ಹಾಕ್ತೀರಾ? ಟೊಮೊಟೊ ಸೀಸನ್ನಲ್ಲಿ ಟೊಮೊಟೊ ಬೆಳಿತೀವಿ. ಇದು ಒಂದೇ ನಂಬ್ಕೊಂಡ್ರೆ ಆಗಲ್ಲ. ಏನು ರೇಟ್ ಬರಬೇಕು ಅಂತ ನಾವು ಆಸೆ ಇಟ್ಕೊಂಡು ಮಾಡಿರ್ತೀವಿ, ರೇಟ್ ಬರಲ್ಲ ಅಂತ ಇಟ್ಕೊಳ್ರಿ. ಅದಕ್ಕೆ ತುಂಬ ಖರ್ಚು ಬಂದುಬಿಟ್ಟಿರ್ತದೆ. ಇದನ್ನೇ ಕಾಯಕ್ಕೆ ಹೋದರೆ ಇನ್ನು ನಮ್ಮ ಜೀವನನೇ ಸ್ಕ್ರಾಪು. ಅದಕ್ಕೆ ನಾವು 4 ಕಡೆ 4 ಥರ ತರಕಾರಿ ಹಾಕಿರ್ತೀವಿ. ಸೋರೆ ಗಿಡ ಹಾಕಿರ್ತೀವಿ, ಆಗಲಿ ಗಿಡ ಹಾಕಿರ್ತೀವಿ, ಬದನೆ ಹಾಕಿರ್ತೀವಿ, ಇಲ್ಲ ಹೂಕೋಸು ಹಾಕಿರ್ತೀವಿ. ಸ್ವಲ್ಪ ನೋಡ್ಕೊಂಡು ಹಾಕಿರ್ತೀವಿ. ಎಲ್ಲ ಬೆಳೆನೂ ಎಲ್ಲ ತರಕಾರಿಗಳೂ ಆಲೂಗಡ್ಡೆಯಿಂದ ಹಿಡ್ದು ಈರುಳ್ಳಿಯಿಂದ ಹಿಡ್ದು ಎಲ್ಲ ಬೆಳೆಗಳೂ ಎಲ್ಲ ತರಕಾರಿಗಳೂ ಹೂಕೋಸು, ಎಲೆಕೋಸು, ಬದನೆ, ಕುಕ್ಕುಂಬರು ಎಲ್ಲ ತರಕಾರಿಗಳೂ ಬೆಳಿಬೇಕು ರೈತರು. ಅಂದರೆ ಬರೀ ಟೊಮೆಟೊನೇ ಒಂದೇ ಬೆಳೆದ್ರೆ ಅದು ಪ್ರಯೋಜನ ಆಗಲ್ಲ. ಸೊ ಇಲ್ಲಿ ಟೊಮೊಟೊ ಹಾಕಿದ್ರೆ ಬೇರೆ ಕಡೆ ಬೇರೆ ಕಡೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ, ಈಗ ಸೊರೆ ಗಿಡ ಹಾಕಿದ್ದೋ, ಇದರಿಂದ ಹೀರೆ ಗಿಡ ಹಾಕಿದ್ದೋ. ಸುಮಾರು ವಾತಾವರಣ ನೋಡ್ಕೊಂಡು ಅದ್ರ ಜೊತೆಗೆ ಇನ್ನೂ ಒಂದೆರಡು ಬೆಳೆ ಪಕ್ಕದಾಗ ಇಟ್ಟೇ ಇರ್ತೀವಿ. ಒಂದರಲ್ಲಿ ನಷ್ಟ ಅಂದರೆ ಇನ್ನೊಂದರಲ್ಲಿ ಇರಲೇಬೇಕು ರೈತರಿಗೆ. ಪಕ್ಕ ರೈತರಾದರೆ. ಇಲ್ದಾಯಿದ್ರೆ ಬಿಡ್ರಿ, ಯಾವುದೋ ಒಂದು ಬೆಳೆ ನೋಡ್ಕೊಳೋಣ ಇನ್ನು 3 ತಿಂಗಳು ಇನ್ನೊಂದು ಯಾವುದೋ ಒಂದರಲ್ಲಿ ಯಾವುದೋ ಒಂದು ಬರ್ತದೆ ಅಂದ್ಕೊಂಡು ಈ 6 ತಿಂಗಳಾದ್ಮೇಲೆ ಬೆಳೀತಾರೆ ರೈತರು. ಅಂತಂದರೆ ಪಕ್ಕದಲ್ಲಿ ಒಂದ್ರ ಜೊತೆಗೆ ಇನ್ನೊಂದೆರಡು ಬೆಳಿಲೇಬೇಕು. ನೀವು ಎಷ್ಟು ಎಕರೆದಲ್ಲಿ ಬೆಳೆದಿದ್ದೀರಿ ಸರ್ ಇದು ಟೊಮೆಟೊ? ಒಂದು 3 ಎಕರೆ ಇದೆ ಈಗ. ಒಂದು 21,000 ಸಸಿ ಇದೆ. ಇದರಲ್ಲಿ ಆವ್ರೇಜು ನೀವು ಇಳುವರಿ ಅಂತ ಕೇಳ್ಬೋದು, ಎಷ್ಟು ಬರ್ಬೋದು ಅಂತ ಕೇಳ್ಬೋದು. ನಾವು ಇಷ್ಟು ಬರ್ತದೆ ಅಂತ ಅಂದ್ಕೊಂಡು ಇರ್ತೀವಿ. ಎಷ್ಟೋ ಏನೋ ಇವತ್ತೇನೋ ಎಷ್ಟೋ ಟನ್ ಬರ್ತದೆ, ಎಷ್ಟೋ ದುಡ್ಡು ಬರ್ತದೆ ಅಂತ ಅದೆಲ್ಲ ಇಲ್ಲ. ನಮಗೆ ಒಂದು ಗಿಡಕ್ಕೊಂದು 5ರಿಂದ 6 kg ಹಿಂದೆ ಮುಂದೆ ಬರ್ತದೆ ಅಂದ್ಕೊಂಡಿದ್ದೀವಿ. 7 ಬರ್ಬೋದು, 8 ಬರ್ಬೋದು, ಇಲ್ಲ 4 ಬರ್ಬೋದು. ಆವ್ರೇಜ್ ಒಂದು 20 ಸಾವಿರಕ್ಕೆ ಒಂದು ಗಿಡಕ್ಕೆ ಒಂದು 5-6 kg ಅಂತ ಅಂದ್ಕೊಂಡಿದ್ದೀವಿ. ಕಡಿಮೆ ಇದು ಲಾಸು ಅಂತಂದರೆ ರೈತರಿಗೆ ಅಟ್ಲೀಸ್ಟ್ ಪರವಾಗಿಲ್ಲಪ್ಪ, ಅಲ್ಲಿಗೆ ನಮಗೆ ಖರ್ಚಾದರೂ ಬರಬೇಕು ಅಂತಂದರೆ 25 ರೂಪಾಯಿ ಆದರೂ ರೈತರಿಗೆ ಸಿಗಬೇಕು. 25 ರೂಪಾಯಿ ಮೇಲ್ಪಟ್ಟು ಸಿಕ್ಕಿದ್ರೆ ಮಾತ್ರ ರೈತರಿಗೆ ಲಾಭ. 25 ರೂಪಾಯಿ ಈಗಿನ ಒಂದು ಖರ್ಚಿಗೆ 25 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗಿರ್ತದೆ. ಒಂದು ಗಿಡಕ್ಕೆ 25 ರೂಪಾಯಿ ಆಗಿರ್ತದೆ. ಸೊಸಿಯಿಂದ ಹಿಡಿದು, ಗೊಬ್ಬರದಿಂದ ಹಿಡಿದು, ಔಷಧಿಯಿಂದ ಹಿಡಿದು
ಲಾಗೋಡಿಂದ ಹಿಡ್ದು ದಾರದಿಂದ ಹಿಡ್ದು ಆಳುಗಳಿಂದ ಹಿಡ್ದು ಕೊನೆ ಕಡ್ಡಿ ಎಲ್ಲ ಕೊನೆ ಫೈನಲ್ ಗಿಡ ಕಿತ್ತಾಕ ಗಂಟ 25 ರೂಪಾಯಿ ಒಂದು ಗಿಡಕ್ಕೆ ಬಂದಿರ್ತದೆ. ಆ 20-25 ರೂಪಾಯಿ ಅಂದರೆ ವಾತಾವರಣ ಚೆನ್ನಾಗಿ ಬಂದ್ಬಿಟ್ಟು ರೋಗ ಚೆನ್ನಾಗಿ ಬರಲ್ಲ ಅಂದರೆ ಒಂದು 5 ರೂಪಾಯಿ ಕಡಿಮೆ ಬರ್ಬೋದು ಅಷ್ಟೇ. 20 ರೂಪಾಯಿ ಆದರೂ ಪಕ್ಕಾ ಖರ್ಚು ಬಂದಿರ್ತದೆ ಸರ್. ಈಗ ಎಷ್ಟು ರೇಟ್ ಇದೆ ಅಣ್ಣ 1 kg ಲೆಕ್ಕದಲ್ಲಿ? ಈಗ 50 ರೂಪಾಯಿ ಇದೆ. 50 ರೂಪಾಯಿ ಇದೆ ಅಂತ ನಾವು ಗಿಡದಾಗಿರೋದೆಲ್ಲ ಒಂದೇ ಸತಿ ತಗೊಂಡು ಹೋಗತ್ತದ? ಹಾಂ, 2 ಬಂದಿರ್ತದೆ, 10 ಅಲ್ಲೇ ಇರ್ತದೆ. ಆ 10 ತಗೊಂಡು ಅಷ್ಟೊತ್ತಿಗೆ 10 ರೂಪಾಯಿ ಆಗಿರ್ತದೆ. ನೀವು ಅಂದ್ಕೊಂತೀರಾ ಇವತ್ತು 50 ರೂಪಾಯಿ ಅದೇ ಸಾರಾ ಸೆಟ್ 5 kgಗೆ ಎಷ್ಟಾಗೋಗ್ಬಿಡ್ತು ಅಂದ್ಕೊಂತೀರಾ? ಅದೆಲ್ಲ ಸುಳ್ಳು. ನಾವು ಅಂದ್ಕೊಳಕ್ಕಾಗಲ್ಲ. ಕೆಲವು ಟೈಮು ಮಾರ್ಕೆಟ್ಗೆ ಹೋಗಿ ನಾಷ್ಟ ತಿನ್ನೋಕ್ಕಾಗಲ್ಲ, ರೇಟ್ ನೋಡಿಬಿಟ್ಟು ಮನೆಗೆ ಬಂದು ಉಸೂರಂತ ಮಲಗಬೇಕಾಗ್ತದೆ. ಅಂಥ ಪರಿಸ್ಥಿತಿನೂ ನಮಗೆ ಬಂದಿದೆ. ಇವತ್ತು ಹೇಳ್ಬೋದು ಅಷ್ಟೇ. ನಾವಿವತ್ತು 50 ರೂಪಾಯಿ ಅಂತ ಮಾರ್ಕೆಟ್ಗೆ ಹೋಗ್ತೀವಿ, ಬರೀ 20 ರೂಪಾಯಿ ಆಗಿರ್ತದೆ. ಏನು ಮಾಡಬೇಕು? ಬಿರಿಯಾನಿ ತಿನ್ನಕ್ಕೆ ಹೋಗಿ ಚಿತ್ರಾನ್ನನೂ ತಿನ್ನೋಕ್ಕಾಗಲ್ಲ. ಈಗ ನೀವು ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡ್ತಿದ್ದೀರಾ ಸರ್? ಈಗ ಸರ್ ಮಾರ್ಕೆಟ್ ಈಗೇನು ಸರ್, ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ, ಇಲ್ಲೇ ಬಂದು ತಗೊಂಡೋಗೋರವ್ರೆ. ಒಂದು 2 ರೂಪಾಯಿ 5 ರೂಪಾಯಿ ಕಡಿಮೆ ಕೊಟ್ಟು ತಗೊಂಡೋಗೋರವ್ರೆ. ನಮಗೆ ಬೆಂಗಳೂರು ಹತ್ರ ಇರೋದ್ರಿಂದ ಸಿಟಿ ಮಾರ್ಕೆಟು, ಶಿವಾಜಿನಗರ, ಆಮೇಲೆ ಇಲ್ಲಿ ಈಗ ದಾಸನಪುರ ಅಂತ ಬರೀ ಒಂದು 10 ಕಿಲೋಮೀಟ್ರ್ ನಮಗೆ ಹತ್ರ ಇದೆ. ನೋಡ್ಕೊಂತೀವಿ ಎಲ್ಲೆಲ್ಲಿ ಹೆಂಗಿದೆ ಅಂದ್ಬಿಟ್ಟು ಇದು ಮಾಡ್ತೀವಿ. ಕಂಪ್ನಿಗಳಿಗೆ ಇಲ್ಲೇ ಬಂದು ಕೇಳ್ತಾವ್ರೆ. ರಿಲಿಯನ್ಸು, ಬಿಗ್ ಬ್ಯಾಸ್ಕೆಟು, ಎನ್ಸೋಕಾಟು, ಮೋರು ಇವೆಲ್ಲ ಇವೆ. ಏನಂದರೆ ಅಲ್ಲಿ ಒಂದು ಸ್ವಲ್ಪ ಗ್ರೇಡ್ ಜಾಸ್ತಿ ಮಾಡ್ತಾರೆ. ಒಂದೇ ಗ್ರೇಡ್ ನಾವು ರೈತರು ಬೆಳೆದು ಕೊಡೋಕ್ಕಾಗಲ್ಲ. ಈ ಗ್ರೇಡ್ ಮಾಡ್ತಾ ಇರೋದು ತಿರುಕು ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂದ್ಬಿಟ್ಟು ಇವಾಗ ಏನು ಒಂದು 500 kg ನೀನು ಕೊಟ್ಟಿರ್ತೀಯ, ನಾನೊಂದು 1 ಟನ್ನೋ 2 ಟನ್ನೋ ತಗೊಂಡೋಗಿರ್ತೀನಿ. ಇಂದಿದ್ದು ಏನು ಮಾಡಲಿ? ಹಂಗಾಗಿ ಕಂಪ್ನಿಗಳವ್ರಿಗೆ ಏನೋ ಒಂದು ಅರ್ಧ ಎಕರೆ 10 ಗುಂಟೆ ಇಲ್ಲ ಇನ್ನೊಂದು ಮತ್ತೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಗೊಂಡೋಗಕ್ಕಾಗಲ್ಲ ಅನ್ಕೊಂಡಿದ್ದೀನಿ. ಕಂಪ್ನಿಗಳವ್ರು ಅವ್ರೇನು ಮೋಸ ಮಾಡಲ್ಲ, ಒಳ್ಳೆ ರೇಟು ಕೊಡ್ತಾರೆ. ಬಟ್ ನಾವು ನಮ್ಮ ಒಂದು ಇದೇನು ಅಂದರೆ ಅದ್ರ ಬದಲು ಲಮ್ಸಮ್ಮಾಗೆ ಮಾರ್ಕೆಟ್ಗೆ ಹಾಕೋದು. ಸ್ವಲ್ಪ ಮೀಡಿಯಮ್ ಇರ್ತದೆ. ಅದೇನು ನಾವೇನು ಮಾರ್ಕೆಟ್ಗೇನು ಎಂಥದೊಂದು ಹೆಂಗಂದ್ರೆ ಹಂಗೆ ತುಂಬ ಕಳಿಸಲ್ಲ. ಒಂಚೂರು ಮೀಡಿಯಮ್ ಇರ್ತದೆ, 2 ರೂಪಾಯಿ ಹೆಚ್ಚು ಕಡಿಮೆ ಮಾರ್ಕೊಂಬರ್ತೀವಿ. ಈಗ ನಾರ್ಮಲ್ ಆಗಣ ಬೆಂಗಳೂರು ಮಾರ್ಕೆಟು, ಕೇರ್ ಮಾರ್ಕೆಟ್ ಎಲ್ಲ ಇದೆಯಲ್ಲ, ಅಲ್ಲಿ ಹೋಗಿ ರೈತರು ನಾರ್ಮಲ್ ಆಗಿ ತಗೊಂಡೋಗಿ ಮಾರೋದು ಸುಲಭನೇ ಇದೆಯಾ ಕಷ್ಟ? ನೋಡ್ರಿ, ಕೆಲವರಿಗೆ ಏನು ಮಾಡ್ತಾರೆ, ನಮ್ಮ ಆಸರ್ಕಿಂದನೇ ಹೋಗಿ ಅಲ್ಲಿ ಕಾದಿದ್ದು ಅಲ್ಲಿ ಮಾರಗಂಟ ಇದ್ದು ಯಾರೂ ಮಾಡೋಕ್ಕಾಗಲ್ಲ. ಈಗ ರೈತರು ಒಬ್ಬಂಟಿಗರು. ಈಗ ಮೊದಲಿತ್ತು ನಾನು ಮಾರ್ಕೆಟ್ಗೆ ಹೋಗ್ಬತ್ತೀನಿ, ನೀವು ತುಂಬ್ತಾರ್ರಿ ಅಂತ ಜಾಯಿಂಟ್ ಫ್ಯಾಮಿಲಿ ಇದ್ದ ನಾವು ಮಾಡ್ತಾಯಿದ್ದೋ. 30 ಜನ 40 ಜನ ಇದ್ದು. ಈಗ 3 ಜನ 4 ಜನ ಇದ್ದೀವಿ. ಮೊಬೈಲ್ ಬಂದದೆ. ಇವತ್ತು ಕೋಲಾರದಾಗ ಏನು ರೇಟು ಅಂತ ಅರ್ಧ ಗಂಟೆ 8 ಗಂಟೆ 8:15 ಅಷ್ಟೊತ್ತಿಗೆ ತಿಳ್ಕೊತೀವಿ. ಆಮೇಲೆ ಇನ್ನೊಬ್ಬ ಎಲ್ಲರ ಮಾರ್ಕೆಟಲ್ಲಿ ಇಷ್ಟೇ ರೇಟ್ ಹೋಯ್ತು ಅಂತ ಅವನು ಹೇಳ್ತಾನೆ. ಇನ್ನೊಬ್ಬ ಮಂಡ್ಯನು ಅಣ್ಣ ನಮ್ಮದು ಇನ್ನೂ 50 ರೂಪಾಯಿ ಜಾಸ್ತಿ ಹೋಯ್ತು ಅಂತ ಫೋನ್ ಮಾಡ್ತಾನೆ. ಯಾವ ಮಂಡಿಗಳವ್ರೂ ಯಾರೂ ಕಡಿಮೆ ಮಾರೋಕ್ಕಾಗಲ್ಲ. ಹಂಗಾಗಿ ಕಳಿಸಿಬಿಡ್ತೀವಿ. 2 ದಿವ್ಸಕ್ಕೋ 3 ದಿವ್ಸಕ್ಕೋ ಬಿಲ್ಲು ಈಗೇನು ಅಲ್ಲಿಗೆ ಹೋಯ್ತು ತಗೊಂಬರ್ಬೇಕು ಅನ್ನೋಲ್ಲ. ಮೊಬೈಲ್ಗೆ ಹಾಕಿದ್ದೀನಿ ನೋಡಪ್ಪ ಅಂತಾರೆ. ಅವ್ರಿಗೂ ಬಿಸ್ನೆಸ್ ಆಗಬೇಕು. 2 ರೂಪಾಯಿ ತಿನ್ಬೋದು ಬಿಡ್ಬೋದು. ರೈತರಿಗೂ ಸುಲಭ ಆಗಿದೆ. ಏನು ಆ ಥರ ಏನು ಮೊದ್ಲಂಗೆ ಏನಿಲ್ಲ. ನಾವು ಏನೋ ಒಂದು 10 ರೂಪಾಯಿ ತಗೊಂಡು ಚಡ್ಡಿ ಜೋನ ಇಕ್ಕೊಂಡು ಪಿನ್ನ ಹಾಕೊಂಬಂದಿರೋ ಕಾಲ ಅದೇ. ಪಿನ್ನ ಉದುರೋಗ್ಬಿಡ್ತದೆ ಅಂದ್ಬಿಟ್ಟು ಆ 10 ರೂಪಾಯಿ ಜೋಡಿಸಿ ಮಂಡ್ಯಗಿಂದ ಕೊಟ್ಟು ಪಿನ್ನ ಹಾಕ್ಕೊಂಡು ಕೊಟ್ಟಿರೋ ಕಾಲ ಅದೇ. ಅದು ನನಗೆ ಮಾಡಿದ್ದಾರೆ. ಇವತ್ತು ಮೊಬೈಲ್ ಎಲ್ಲ ಫಾಸ್ಟಾಗಿದೆ. ಎಲ್ಲ ಹಾಕಿದ್ದೀನಪ್ಪ ನಿನ್ನ ಮೊಬೈಲಿಗೆ ಅಂತಾರೆ. ಏನು ತೊಂದರೆ ಇಲ್ಲ. ಏನು ಈಗೇನು ಬೇಜಾನ್ ಕಾಂಪಿಟೇಷನ್ ಐತೆ. ಮಾರ್ಕೆಟು ಚೆನ್ನಾಗಿದೆ. ಟೊಮೆಟೊ ಎಲ್ಲ ಪೇಪರ್ ಹಾಕಿ ಡ್ರಿಪ್ ಹಾಕಿ ಓಲ್ ಮಾಡಿಬಿಟ್ಟು ನೀರು ಬಿಟ್ಟು ಸೊಸಿ ಉಣ್ದೆ. 21,000 ಸೊಸಿ 25,000 ಹೆಂಗನ ಆಗಲಿ ಓತವ ಬರ್ತಾವ ಅಂದ್ಬಿಟ್ಟು ಒಂದು 25,000 ಸೊಸಿ ತಂದೆ. 25,000 ಸೊಸಿ ತಂದು ಉಣಿಬಿಟ್ಟು ಇನ್ನೂ ಒಂದು 3-4 ಸೊಸಿ ಮಿಕ್ಕವಲ್ಲ, ಇರಲಿ ಸಾಕು ಅಂದ್ಬಿಟ್ಟು 3 ದಿವಸ ಬಿಟ್ಕೊಂಡು ನೋಡಿದ್ರೆ 25,000 ಸೊಸಿನಲ್ಲಿ ಒಂದು 5,000 ಸೊಸಿ ಮಾತ್ರ ಉಳಿದಿದ್ದಾವೆ. ಯಾಕೆ ಅಂತ ಕೇಳ್ರಿ, 38 ಡಿಗ್ರಿ ಟೆಂಪ್ರೇಚರು. ಆ ಪೇಪರಿಗೂ ಆ ರಿಯಾಕ್ಷನ್ ಆಗಿ ಆ ಸೊಸಿಗೆ ಫುಲ್ಲು ಬಿಸಿ ಹೊಡೆದ್ಬಿಟ್ಟು ಎಲ್ಲ ಹೋಗ್ಬಿಟ್ಟವು.
ರೈತರಿಗೆ ನಾವೇನು ಉಣ್ಬಿಟ್ಟಿದ್ದೀವಿ ಅಂತ ಸುಮ್ಮನೆ ಇದ್ದೀವಿ, ಗೊತ್ತೇ ಆಗಲಿಲ್ಲ. ನೆಕ್ಸ್ಟು ಸುಮಾರು 4-5 ರಾಬಿನ್ ವುಡ್ ಅಂತ ನಾವು ಸೊಸಿ ತಂದು ಉಣಿದ್ದು. ಅಂದರೆ ಅಶೋಕ್ ಅಂದ್ಬಿಟ್ಟು ಒಬ್ಬರು ಫೀಲ್ಡ್ ಆಫೀಸರ್ ಇದ್ರು, ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ಅವತ್ತಿಂದ ನಮಗೆ ಚೆನ್ನಾಗಿ ಕಾಂಟ್ಯಾಕ್ಟು. ಹಂಗಾಗಿ ಪಾಪ 7 ಗೊಟ್ಟು ಮಾಡಿಸಿರು. ಉಣಿದ್ರೆ 5,000 ಉಳಿಲ್ಲ. ಏನು ಮಾಡೋದು? 4 ನರ್ಸರಿಗೆ ಹೋದೆ, 5 ನರ್ಸರಿಗೆ ಹೋದೆ. ನಮ್ಮ ನರ್ಸರಿಗಳಿಗೆ ಸೊಸಿ ಇಲ್ಲ. ನಾವು ಆರ್ಡ್ರ್ ಕೊಟ್ಟಿರೋರಿಗೆ ಅವ್ರಿಗೆ ಕೊಡಬೇಕು. ಅವರು ಆ ಸೊಸಿ ನಾವು ತಂದು ಉಣೋಕ್ಕಾಗಲ್ಲ, ಯಾಕೆಂದರೆ ಅವರು ರೈತರೇ. ಹಂಗಾಗಿ 4-5 ನರ್ಸರಿಗೆ ಹೋಗಿ ಎಷ್ಟು ಸತಿ ಉಣಿರ್ಬೋದು ಅಂದರೆ ಸುಮಾರು 5 ಸತಿ 6 ಸತಿ 50,000 ಸೊಸಿ ಉಣಿದ್ದೀವಿ. 10 ದಿವಸ 12 ದಿವಸ ಕಂಟಿನ್ಯೂಸ್ ಆಗಿ ಉಣ್ತಾ ಇರೋದು, ಸೊಸಿ ಓದ್ತಾ ಇರೋದು. ಆ ಥರ ಎಲ್ಲ ನಮಗೆ ತೊಂದರೆ ಆಯ್ತು ಈ ಸತಿ. ಹಂಗಾಗಿ ಸೊಸಿ ಅಷ್ಟು ಟೆಂಪ್ರೇಚರ್ ಇತ್ತು ಈ ಸತಿ. ಆಮೇಲೆ ಮಾರ್ಚ್ ಒಳಗೆ ಏನೋ ಇಷ್ಟ ಸ್ವಲ್ಪ ಮಳೆ ಬರಬೇಕಾಯ್ತು, ಬಂದಿಲ್ಲ. ಏಪ್ರಿಲ್ ಒಳಗೆ ಬಂದಿಲ್ಲ. ಮೇ ಒಳಗೆ ಲಾಸ್ಟಲ್ಲಿ ಬಂತು, 20ನೇ ತಾರೀಕಿಂದ ಆಚೆಗೆ. ಅಂಥ ಗಂಟ ನಮಗೆ ಒಂದೊಂದೇ ಕಡ್ಡಿ ಬಿಟ್ಕೊಂಡಿದ್ದೇನು ಟೊಮಟನ ಇಲ್ಲ ಯಾವುದನ ಸೋಕೇಶಾಗ ಒಂದು ಟೊಮಟೊ ಗಿಡನ ಅನ್ನಂಗೆ ಕಾಣಿಸ್ತು. ಆವಾಗ ಸರಿ ಸ್ವಲ್ಪ ಮಳೆ ಬಂದಿದ್ದಕ್ಕೆ ನಮ್ಮ ಒಂದು ಭೂಮಿಯಲ್ಲಿರೋ ಫುಡ್ಡು ಅವಲಂಬಿಸ್ಕೊಂಡು ಗಿಡ ಸ್ವಲ್ಪ ಚೆನ್ನಾಗಾಯಿತು. ವಾತಾವರಣ ಕೂಲ್ ಆದಮೇಲೆ ಟೊಮಟೊ ಗಿಡ ಚೆನ್ನಾಗಾಗೋದು. ಹಂಗಾಗಿ ಸ್ಟಡಿ ಆಯಿತು. ನಾವು ಸ್ವಲ್ಪ ಅಷ್ಟೊತ್ತಿಗೆ ಏನೇನೋ ಟ್ರೀಟ್ಮೆಂಟ್ ಮಾಡೀವಿ. ಇವತ್ತು ನೀವು ಕಾಯಿಲೆ ಅಂದ್ಬಿಟ್ಟು ಮನೆಯಾಗೆ ಬರೀ ಮಾತ್ರೆ ನುಂಗಿರೆ ಆಗಲ್ಲ. ಅಟ್ಲೇ 1-2 ಇಂಜೆಕ್ಷನ್ ಕೊಡಿಸ್ತೀವಿ. ಅದಾಗಿಲ್ಲ ಅಂದರೆ ಅಡ್ಮಿಟ್ ಮಾಡ್ತೀವಿ. ಅದೇ ಆಗಿಲ್ಲ ಅಂದರೆ ಇನ್ನೂ ಏನಾದರೂ ಬೇರೆ ಇನ್ನೊಂದು ದೊಡ್ಡ ಆಸ್ಪತ್ರೆ ಹುಡುಕಂತೀವಿ. ಈ ಥರನೇ ನಮ್ಮ ರೈತರು ಬೆಳಿಬೇಕಾದ್ರೆ, ಒಂದು ಗಿಡ ಬೆಳಿಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗು ಒಂಚೂರು ಏನೋ ನೋಡ್ಕೊಂತೀವಿ. ಅದಾಗಿಲ್ಲ ಅಂದರೆ ಇನ್ನೊಂದು ಏನಾದರೂ ಅವಲಂಬನೆ ಮಾಡ್ಕೊಳ್ಳೇಬೇಕು. ಅದಕ್ಕೇನಾದರೂ ಬೇರೆ ಟ್ರೀಟ್ಮೆಂಟ್ ಕೊಡಲೇಬೇಕು.